ಈ ಕರ್ಕಾಟಕ ರಾಶಿಯವರಿಗೆ ವರ್ಷ ಹೇಗಿರುತ್ತೆ? ಪ್ರಾಬ್ಲಮ್ ಏನು? ವ್ಯಯದಲ್ಲಿದ್ದಾಗ ಮಾನಸಿಕವಾಗಿ ಚಿಂತೆ, ಕೆಲಸ ಹೋಗಿರುವಂಥದ್ದು, ಇದೆಲ್ಲವನ್ನ ಕೂಡ ಈ 1 ವರ್ಷಗಳಿಂದ ಕರ್ಕಾಟಕ ರಾಶಿಯವರು ನೋಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಗೆ ಸನ್ಮಾನ ಮಾಡ್ತಾ ಇದೀವಿ ಸರ್ ಬನ್ನಿ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಖರ್ಚ್ಕೊಳ್ಳಲ್ಲ, ನೀವೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಬಟ್ ರೆಕಗ್ನೈಸ್ ಸಿಗುತ್ತೆ. ನಮ್ಮ ಹಿರಿಯ ಹಿಂದೆ ಆಗಿರುವಂಥ ಸಾಲವನ್ನು ತೀರಿಸಲಿಕ್ಕೆ, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾಡಲಿಕ್ಕೆ, ಅಥವಾ ಏನೋ ಒಂದು ಕಮಿಟ್ಮೆಂಟ್ಗಾಗಿ ಒಂದಷ್ಟು ಋಣಬಾಧೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಕರ್ಕಾಟಕ ರಾಶಿ ನೋಡಿ, ಈ ಕರ್ಕಾಟಕ ರಾಶಿ ಇದೆಯಲ್ಲ, ಈ ಕರ್ಕಾಟಕ ರಾಶಿಯವರಿಗೆ ವರ್ಷ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡೋದಾದ್ರೆ ನೋಡಿ, ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇದ್ದ, ವೇದದಲ್ಲಿ ಗುರು ಇದ್ದ. ಆ ಗುರು ವ್ಯಯಾಧಿಪತಿ ಆಗ್ತಾನೆ, ರೋಗಾಧಿಪತಿ ಆಗ್ತಾನೆ ಮತ್ತು ಭಾಗ್ಯಾಧಿಪತಿ, ಅದೃಷ್ಟವನ್ನು ಕೊಡುವಂಥವನು ಕೂಡ ಆಗ್ತಾನೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು? ವ್ಯಯದಲ್ಲಿದ್ದಾಗ ಮಾನಸಿಕವಾಗಿ ಚಿಂತೆ, ಕೆಲಸ ಹೋಗಿರುವಂಥದ್ದು, ಅಥವಾ ಒಂದು ಪ್ರಾಪರ್ ಎಜುಕೇಷನ್ ಆಗದಿರುವಂಥದ್ದು, ಸ್ಟ್ರೆಸ್ಫುಲ್ ಲೈಫು, ಆರೋಗ್ಯದಲ್ಲಿ ವೇರಿಯೇಷನ್ಸು, ಇದೆಲ್ಲವನ್ನ ಕೂಡ ಈ 1 ವರ್ಷಗಳಿಂದ ಕರ್ಕಾಟಕ ರಾಶಿಯವರು ನೋಡ್ತಾ ಇದ್ದೀವಿ. ಆದರೆ ಈ ವರ್ಷ ಏನಾಗುತ್ತೆ, ವ್ಯಯ ನಷ್ಟ ಕಡಿಮೆ ಆಗುತ್ತೆ. ಅಂದರೆ ಒಂದಷ್ಟು ಧನ ವ್ಯಯ ಆಗ್ತಾ ಇರುವಂಥದ್ದು, ಲಾಸಸ್ ಆಗ್ತಾ ಇರುವಂಥದ್ದು, ವ್ಯಾವಹಾರಿಕವಾಗಿ ನಷ್ಟಗಳಾಗಿರುವಂಥದ್ದು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಒಂದು ಹೊಸ ಅವಕಾಶಗಳು, ಒಂದು ಹೊಸ ದಾರಿ ಕಾಣುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ನೋಡಿ, ಜನ್ಮದಲ್ಲಿ ಸಂಚಾರ ಮಾಡುವಾಗ ಜನ್ಮದಲ್ಲಿ ಉಚ್ಚನಾಗ್ತಾ ಇದ್ದಾನೆ, ಉಚ್ಚ ಸ್ಥಾನದ ಸ್ಥಿತಿ. ಈ ಉಚ್ಚನಾಗುವಂಥ ಸಂದರ್ಭದಲ್ಲಿ ಫಲಾಫಲಗಳು ಏನು ಪ್ರಾಪ್ತಿ ಆಗ್ತದೆ ಅವ್ರಿಗೆ ಅಂತಂದರೆ, ಸನ್ಮಾನ, ಗೌರವ, ಸಮಾಜದಲ್ಲಿ ಗುರುತಿಸುವಂಥದ್ದು, ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಒಂದು ರೆಕಗ್ನೈಸ್ ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ. ಆದರೆ ಸನ್ಮಾನಗಳು ಪ್ರಾಪ್ತಿ ಆಗುತ್ತೆ ಹೊರತು ಅದರಿಂದ ದುಡ್ಡು ಕಾಸು ಅನುಕೂಲ ಆಗಲ್ಲ. ಎಕ್ಸಾಂಪಲ್, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಸನ್ಮಾನ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂದರೆ ದುಡ್ಡು ಕೊಟ್ಬಿಟ್ಟು ಖರ್ಚ್ಕೊಳ್ಳಲ್ಲ, ನೀವೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಬಟ್ ರೆಕಗ್ನೈಸ್ ಸಿಗುತ್ತೆ, ಒಂದಷ್ಟು ಮಾಧ್ಯಮದಲ್ಲಿ ಕಾಣಿಸ್ಕೊಳ್ಳುವಂಥ ಯೋಗ ಬರುತ್ತೆ, ಅಥವಾ ಒಂದಷ್ಟು ನಿಮ್ಮ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗಗಳಲ್ಲಿ ನಿಮಗೆ ಅವಕಾಶಗಳು ಪ್ರಾಪ್ತಿಯಾಗುತ್ತೆ, ಅಭಿವೃದ್ಧಿಯನ್ನು ಕಾಣ್ತದೆ. ಸಮಸ್ಯೆ ಏನಾಗುತ್ತೆ ಅಂತ ಬಂದಾಗ, ನನ್ನ ವೈಯಕ್ತಿಕವಾದಂಥ ಅಭಿವೃದ್ಧಿಗಾಗಿ ಅಥವಾ ನನ್ನ ಮನೆಯ ಮಕ್ಕಳ ಎಜುಕೇಷನ್ಗಾಗಿ, ಅಥವಾ ನಮ್ಮ ಹಿಂದೆ ಆಗಿರುವಂಥ ಸಾಲವನ್ನು ತೀರಿಸಲಿಕ್ಕೆ, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾಡಲಿಕ್ಕೆ, ಅಥವಾ ಏನೋ ಒಂದು ಕಮಿಟ್ಮೆಂಟ್ಗಾಗಿ 6ನೇ ಮನೆ ಅಧಿಪತಿ ಜನ್ಮದಲ್ಲಿ ಕೂತ್ಕೊಂಡಾಗ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಒಂದಷ್ಟು ಋಣಬಾಧೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಅಂದರೆ ಸಾಲಕ್ಕೆ ಸಿಲುಕಿಕೊಳ್ಳುವಂಥ ಪ್ರಾಬ್ಲಮ್ಸ್ಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಅದರಿಂದ ಆದಷ್ಟು ಓವರ್ ಕಮಿಟ್ಮೆಂಟ್ ಬೇಡ. ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ, ಮತ್ತು ನಿಮಗೆ ತೀರಿಸ್ಲಿಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ಪ್ಲ್ಯಾನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಬ್ಲಮಲ್ಲಿ ಸಿಕ್ಕಾಗ್ತೀರ. ಇನ್ನು ಭಾಗ್ಯಾಧಿಪತಿ ನೋಡಿ, 9ನೇ ಮನೆ ಅಧಿಪತಿ ಅವನು. ಈ 9ನೇ ಮನೆ ಅಧಿಪತಿ ಜನ್ಮದಲ್ಲಿ ಸ್ಥಿತನಾದಾಗ ಏನಾಗುತ್ತೆ, ಈಗೋ ಕ್ಲಾಶಸ್. ಯಾರಿಗೆ? ನಿಮಗೂ ನಿಮ್ಮ ತಂದೆಗೂ ಈಗೋ ಕ್ಲಾಶಸ್ ಆಗುತ್ತೆ. ನೀವು ಹೇಳೋದು ಅವ್ರು ಕೇಳಲ್ಲ, ಅವ್ರು ಹೇಳೋದು ನೀವು ಕೇಳಲ್ಲ. ಇಬ್ಬರು ಕೂಡ ಮಾತನ್ನು ಬಿಡುವಂಥದ್ದು, ಜಗಳ ಆಡುವಂಥದ್ದು, ಅಥವಾ ಈಗೋ ಕ್ಲಾಶಸ್ ಆಗುವಂಥದ್ದು, ಅಥವಾ ಅಪ್ಪನ ಆಸ್ತಿ ವಿಚಾರದಲ್ಲೋ ಅಥವಾ ದುಡ್ಡಿನ ವಿಚಾರದಲ್ಲೋ ಕಿರಿಕಿರಿ ಬರುವಂಥದ್ದು, ಈ ಥರ ಆಗುತ್ತೆ. ಅದರಿಂದ ನೀವೇನು ಮಾಡಿ ಅಂದರೆ, ಯಾವುದರ ಒಂದು ಪುಣ್ಯಕ್ಷೇತ್ರಕ್ಕೆ ನಿಮ್ಮ ತಂದೆಯನ್ನು ಕರ್ಕೊಂಡು ಹೋಗ್ಬಿಟ್ಟು ಬರೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ. ಹಾಗಾದರೆ ನೀವೇನು ಮಾಡಬೇಕು ಅಂತಂದರೆ, ನದಿ ಸ್ನಾನವನ್ನು ಮಾಡಬೇಕು ಈ ವರ್ಷ. ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು, ಅದರಲ್ಲೂ ಕೂಡ ವಿಶೇಷವಾಗಿ ಅಮ್ಮನವ್ರ ಕ್ಷೇತ್ರ ಆಗಿರಬೇಕು ಅಂತ ಅಮ್ಮನವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿ ಇದ್ದರೆ ನದಿ ಸ್ನಾನವನ್ನು ಮಾಡಿ, ಕುಲದೇವರು ಹೆಣ್ಣು ದೇವರ ದರ್ಶನವನ್ನು ಮಾಡೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ. ಪ್ರತಿ ಸೋಮವಾರದ ದಿನ ಶಿವ ಮತ್ತು ಪಾರ್ವತಿ ಇಬ್ಬರೂ ಇರಬೇಕು, ಅಥವಾ ಚಂದ್ರನ ಹಣೆ ಮೇಲೆ ಚಂದ್ರ ಇರಬೇಕು. ಅಂದರೆ ಚಂದ್ರಶೇಖರ ಇರಬೇಕು. ಅಂದರೆ ಶಿವನ ಮೇಲೆ ಚಂದ್ರ ಇರುವಂಥ ಪುಣ್ಯಕ್ಷೇತ್ರಗಳು ಯಾವ್ದಾದ್ರು ಇದ್ದರೆ ಚಂದ್ರಶೇಖರನ ದರ್ಶನವನ್ನು ಮಾಡೋದ್ರಿಂದ ಈ ವರ್ಷ ನಿಮಗೆ ಅತ್ಯಂತ ಅನುಕೂಲ ಆಗುತ್ತೆ. ಪ್ರತಿ ಸೋಮವಾರದ ದಿನ ನೀವು ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಕೂಡ ನಿಮಗೆ ದೋಷ ಕಡಿಮೆ ಆಗುತ್ತೆ. ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅನೇಕ ಜನ್ಮ ಗುರು ಸಂಚಾರ ಮಾಡ್ತಾ ಇರುವಂಥ ದೋಷಗಳು ಕಮ್ಮಿ ಆಗುತ್ತೆ. ಜೊತೆಗೆ ಪ್ರತಿ ಸೋಮವಾರ ಅಕ್ಕಿ ಮತ್ತು ಬೆಲ್ಲವನ್ನು ದಾನ ಮಾಡೋದ್ರಿಂದ
ಈ ಚಂದ್ರನ ದೋಷಗಳು ಕಮ್ಮಿ ಆಗುತ್ತೆ. ಮತ್ತು ಹುಣ್ಣಿಮೆ ದಿನ ಯಾವುದಾದ್ರೂ ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ಕೂಡ ಆ ದೋಷ ನಿವಾರಣೆ ಆಗುತ್ತೆ. ಇದು ಕರ್ಕಾಟಕ ರಾಶಿಯವ್ರಿಗೆ ಈ 2026ರಲ್ಲಿ ಈ ಮೇ ಅಂದರೆ ಜೂನ್ 1ನೇ ತಾರೀಕಿಂದ ಏನು ಗುರು ಬದಲಾವಣೆ ಆಗ್ತಾ ಇದೆ ಅದರ ಶುಭ ಮತ್ತು ಅಶುಭ ಫಲಗಳ ವಿವರಣೆ.